ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಗೌರಿ ಗಣೇಶ ಹಬ್ಬದ ವ್ಲಾಗ್. ನಮ್ಮನೆ ಗಿಡದಲ್ಲೇ ಬಿಟ್ಟಿರೋ ಪಾರಿಜಾತ ಹೂ ಇದು. ಹಾಗೆ ಒಂದು ಕ್ಲಿಪ್ ತಗೊಂಡಿದ್ದೀನಿ ಅಷ್ಟೇ. ನಮ್ಮನೇಲಿ ಗೌರಿ ಹಬ್ಬ ಹೇಗೆ ಮಾಡಿದ್ವಿ ಅಂತ ನೋಡೋಣ. ನಾವು ಮಾಡಿದ್ದು ಸಿಂಪಲ್ ಆಗಿ. ನಮ್ಮನೇಲಿ ಮಣ್ಣಿನ ಗೌರಿ ಗಣೇಶ ತರೋ ಪದ್ಧತಿ ಇಲ್ಲ, ಹಾಗಾಗಿ ವಿಗ್ರಹನ ಇಟ್ಟು ಪೂಜೆ ಮಾಡಿದ್ವಿ. ದೀಪ ಆರಾಧನೆ ಮಾಡಿ ಗಂಗೆ ಪೂಜೆ ಮಾಡಬೇಕು ಫಸ್ಟು. ಪೂಜೆ ಎಲ್ಲ ಮಾಡೋಕ್ಕೆ ಕೂತ್ಕೊಂಡ್ವಿ, ನಾನು ನಮ್ಮತ್ತೆ ಒಂದಾದ್ಮೇಲೆ ಒಂದೆಲ್ಲ ಹೇಳ್ಕೊಡ್ತಾಯಿದ್ರು, ನಾನು ಮಾಡಿದೆ. ಕುತ್ಕೊಂಡು ಮಾಡೋಕ್ಕೆ ತುಂಬ ಐಟಮ್ ಇತ್ತು, ಅದಕ್ಕೆ ನಿಂತ್ಕೊಂಡು ಮಾಡಿದೆ. ಪೂಜೆ ಎಲ್ಲ ಆಯಿತು. ನೆಕ್ಸ್ಟು ಗೆಜ್ಜೆ ಹೊಸ್ತ ಬಡಿಸಿದ್ವಿ ಲಾಸ್ಟಲ್ಲಿ. 16 ಎಳೆ ಗೆಜ್ಜೆ ಹೊಸ್ತ ಗೌರಿಗೆ ಮಾಡಬೇಕು. ಇದು 16 ಬತ್ತಿ ಆರತಿ. ಹೀಗಿತ್ತು ನಮ್ಮನೆ ಸಿಂಪಲಾಗಿ ಗೌರಿ ಪೂಜೆ. ಪೂಜೆ ಎಲ್ಲ ಆದಮೇಲೆ ಬಾಗಿಣಕ್ಕೆ ಪೂಜೆ ಮಾಡಿದ್ವಿ. ಕೊನೆಯದಾಗಿ ಆರತಿ ಮಾಡಿ ಮುಗಿಸ್ದೆ. ನೆಕ್ಸ್ಟು ಗೌರಿಗೆ ಬಾಗಿನ ಕೊಡಬೇಕು. ಇದು ಮುಂಚೆನೇ ಹಾಕಬೇಕಾಗಿತ್ತು, ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಕೈಗೆ ನಾವು 16 ಎಳೆದು 16 ಗಂಟಿಂದು ದಾರ ಕಟ್ಕೋಬೇಕು. ಹೇಗೆ ಕಾಣಿಸ್ತಾ ಇದೆ ನಮ್ಮ ಗೌರಿ? ಕಮೆಂಟ್ ಮಾಡಿ. ಇದೆಲ್ಲ ಮುಗಿದ್ಮೇಲೆ ಸಂಜೆ ಗೌರಿಗೆ ಬಾಗಿನ ಕೂಡ ಕಟ್ಟಿದ್ವಿ. ನನ್ನ ಮಗ ನೋಡಿ, ಅವನು ಕಟ್ತೀನಿ ಅಂತ ಬಂದಿದ್ದ. ಹಾಗೆ ಸ್ವಲ್ಪ ಕ್ಲಿಪ್ಗಳನ್ನ ತಗೊಂಡ್ವಿ. ಇದಾದಮೇಲೆ ನೆಕ್ಸ್ಟ್ ಡೇ ಗಣೇಶ ಹಬ್ಬ. ಇದು ಕೂಡ ಅಷ್ಟೇ ಸಿಂಪಲ್ಲಾಗಿ ವಿಗ್ರಹ ಇಟ್ಟು ಮಾಡಿದ್ವಿ. ನನ್ನ ತಮ್ಮ, ನಮ್ಮ ಮನೆಯವರು, ನನ್ನ ಮಗ ಮಾಡಿದರು. ವೀಡಿಯೋಸ್ ಇಲ್ಲ, ಹಾಗೆ ಸ್ವಲ್ಪ ಫೋಟೋಸ್ ಹಾಕ್ತಿದ್ದೀನಿ ಅಷ್ಟೇ.
ಕೊನೆಯದಾಗಿ ಆರತಿ ಮಾಡಿ ಗಣೇಶ ಹಬ್ಬ ಕೂಡ ಮುಗಿಸಿದ್ವಿ. ನೆಕ್ಸ್ಟು ಬಸ್ಗೆ ಹೊಡಿ ಬಾಯಿ ಬೇರೆ 3 ಜನ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.